ಒಬ್ಬರಲ್ಲ ಇಬ್ಬರಲ್ಲ ಮೂವರು ಆದ್ರೂ ಕೆಲಸ ಆಗಿಲ್ಲ ಇದುವರೆಗೂ. 3 ಜನ ಸಿಎಂ ಬದಲಾದ್ರೂ ಕೂಡ ಬೆಳಕು ಇದುವರೆಗೂ ಕಾಣಿಸಲೇ ಇಲ್ಲ. 27 ಜನ ಅಂಧರ ಬಾಳಲ್ಲಿ ಬೆಳಕಾಗಬೇಕಾಗಿದ್ದಂತಹ ರಾಜ್ಯ ಸರ್ಕಾರಗಳು, ಮೂರು ಸರ್ಕಾರಗಳು ಬದಲಾವಣೆ ಆದ್ರೂ ಕೂಡ ಇವರ ಪರಿಸ್ಥಿತಿ ಹಣೆ ಬರಹ ಮಾತ್ರ ಬದಲಾಗಿಲ್ಲ. 27 ಜನ ಅಂಧರ ಬಾಳಲ್ಲಿ ಸರ್ಕಾರ ಬೆಳಕಾಗಬೇಕಾಗಿತ್ತು, ಆ ಯೋಜನೆ ಸಿಗಬೇಕಾಗಿತ್ತು. ಆದ್ರೆ ಅದೇ ಅಂಧಕಾರ ಮುಳುಗಿದೆ. ಇನ್ನು ಎಚ್ ಡಿ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಸೈಟ್ ಘೋಷಣೆ ಮಾಡಲಾಗಿತ್ತು 27 ಜನ ಅಂಧರಿಗೆ. ಬೊಮ್ಮಾಯಿ ಸಿಎಂ ಆಗಿದ್ದಾಗ ನಿವೇಶನ ಹಕ್ಕುಪತ್ರ ವಿತರಣೆ ಕೂಡ ಮಾಡಲಾಗಿದೆ. ಅದಾದ್ಮೇಲೆ ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈ ಸ್ವತ್ತು ಪಡೆಯೋಕೆ ಅವರು ಪರದಾಡ್ತಾ ಇದ್ದಾರೆ. ಇನ್ನೂ ಕೂಡ ಹೋರಾಟ ನಡೆಸ್ತಾ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಸೈಟ್ ಹಂಚಿಕೆ ಆಗಿರೋ ಘೋಷಣೆ ಆಗಿತ್ತು. ಬೊಮ್ಮಾಯಿ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ನಿವೇಶನ ಹಕ್ಕುಪತ್ರ ವಿತರಣೆ ಕೂಡ ಆಗಿದೆ. ಈಗ ಸಿಎಂ ಸಿದ್ದರಾಮಯ್ಯವರ ಸರ್ಕಾರ ನೇತೃತ್ವದ ಸರ್ಕಾರ ಇದೆ. ಈಗಲೂ ಕೂಡ ಅವರು ಈ ಸ್ವತ್ತನ್ನ ಪಡೆಯೋದಕ್ಕೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಕಳೆದ 7 ವರ್ಷಗಳಿಂದ ನಡೀತಾ ಇರುವಂತಹ ಹೋರಾಟ ಇದು. ಆದರೂ ಕೂಡ ಅವರ ಹಣೆ ಬರಹ ಇನ್ನೂ ಬದಲಾಗಿಲ್ಲ. ಈ ರೀತಿಯಾಗಿ ಹೋರಾಡ್ತಾ ಇದ್ದಾರೆ. ಕಚೇರಿಯಿಂದ ಕಚೇರಿಗೆ ಅಲೆದಾಡ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ನೋಡೋಣ. ರಾಜ್ಯ ಸರ್ಕಾರ ವಿಶೇಷ ಚೇತನರಿಗೆ, ಅದರಲ್ಲೂ ಕೂಡ ಅಂಧರಿಗೆ ಉಚಿತವಾಗಿ ಸೈಟ್ ಅನ್ನ ವಿತರಣೆ ಮಾಡುವಂತ ಕಾರ್ಯವನ್ನ ಮಾಡಿದೆ. ಆದ್ರೆ 2018ರಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿರುವಂತಹ ಸಂದರ್ಭದಲ್ಲಿ ಘೋಷಣೆ ಮಾಡಲಾಯಿತು, ಈ ಅಂಧರಿಗೆ 22 ಜನ ಅಂಧರಿಗೆ ಉಚಿತ ಸೈಟ್ ಅನ್ನ 2030 ಸೈಟ್ ಅನ್ನ ಘೋಷಣೆ ಮಾಡಿತು. 2022ರಲ್ಲಿ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಾಗ ಹಕ್ಕುಪತ್ರ ವಿತರಣಾ ಕಾರ್ಯ ಕೂಡ ಆಯಿತು. ಆದ್ರೆ ಇದುವರೆಗೂ ಕೂಡ ಇದಾಗಿ 7 ವರ್ಷ ಆಗಿದೆ. ಇದುವರೆಗೂ ಕೂಡ ಹಕ್ಕುಪತ್ರ ಕೊಟ್ಟಿದ್ದಾರೆ. ಆದ್ರೆ ಅವರು ತಮ್ಮ ಸ್ವತ್ತಾಗಿ ಅವರು ಇದುವರೆಗೂ ಕೂಡ ತೆಗೆದುಕೊಳ್ಳದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಈ 22 ಜನ ಅಂಧರೇನಿದ್ದಾರೆ ಇವರೆಲ್ಲರೂ ಕೂಡ ತಮ್ಮ ಸೈಟ್ಗಾಗಿ ದಯಮಾಡಿ ನಮಗೆ ಹಕ್ಕುಪತ್ರ ಏನೋ ಕೊಟ್ಟಿದ್ದೀರಿ, ಆದ್ರೆ ಅದನ್ನ ಸ್ವತ್ತಾಗಿ ತಮ್ಮ ಸ್ವತ್ತಾಗಿ ಮಾಡಿಕೊಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ದಿನನಿತ್ಯ ಸ್ಥಳೀಯ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೂ ಕೂಡ ಬಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕಣ್ಣಿದ್ದವ್ರು ಏನಾದ್ರೂ ದಿನನಿತ್ಯ ಬಂದು ಬೇಕಾದ್ರೆ ಮನವಿ ಮಾಡ್ಕೋಬಹುದು. ಆದ್ರೆ ಕಣ್ಣಿಲ್ದೇ ಇರುವಂತಹ ಇಂಥರು ಕೂಡ ಇವರ ಸಮಸ್ಯೆಗಳನ್ನ ಕೇಳದೇ ಇರೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಜವಾಗ್ಲೂ ಕೂಡ ತವರಣ ಕಥೆಯನ್ನ ಮೀರಿಸುವ ರೀತಿಯಾದಂತಹ ಸಿಚುವೇಶನ್ ಇರೋದು. ಇದು ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕಿನ ಕಸಗಟ್ಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬ್ಯಾಲಕೆರೆ ಗ್ರಾಮದಲ್ಲಿ ಸಮಸ್ಯೆ ಆಗ್ತಾ ಇರೋದು. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ, ಏನ್ ಹೇಳ್ತೀರ ಅಂತ ಹೇಳಿ. ಸರ್, ಈಗ ನಿಮಗೆ ತೊಂದರೆ ಆಗ್ತಿರೋದೇನು? ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ತೊಂದರೆ ಮಾಡ್ತಾ ಇರೋದು, ಯಾರು ತೊಂದರೆ ಮಾಡ್ತಾರೆ? ಗ್ರಾಮ ಪಂಚಾಯತಿ ಸದಸ್ಯರಿಂದ ತೊಂದರೆ ಆಗ್ತಾ ಇದೆ ಸರ್. ನಾವು ನಮ್ಗೆ ಖಾತೆ ಮಾಡ್ಕೊಡಕ್ಕೆ ಇವರು ಯಲಹಂಕ ತಾಲೂಕ್ ಪಂಚಾಯತಿ ಅವರು ಅವ್ರಿಗೆ ಜಾಗ ಹ್ಯಾಂಡ್ ಓವರ್ ಕೊಡಬೇಕಂತ ಲೆಟರ್ ಕೊಡಬೇಕಂತೆ. ಇವರು ಯಲಹಂಕ ತಾಲೂಕ್ ಪಂಚಾಯತಿ ಅವರು ಲೆಟರ್ ಇಶ್ಯೂ ಮಾಡ್ತಾ ಇಲ್ಲ, ಡಿಲೇ ಮಾಡ್ತಾ ಇದ್ದಾರೆ. ತಾಲೂಕ್ ಪಂಚಾಯತಿ ಅದೇ ನಂಬರ್ಸ್ಗಳು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು ಸರ್. ಒಂದ್ಸಲ ನಿಮ್ಗೆ ಯಾರು ಇಲ್ಲಿ ಜಾಗ ಕೊಟ್ಟಿದ್ದು, ನಿಮ್ಗೆ ಯಾರು ಇದು ಮಾಡಿದ್ದು ಅಂತ ಅವರು ಅದನ್ನೆಲ್ಲ ನಾವೇನು ಇದು ಹಾಕೊಳ್ಳಿಲ್ಲ. ಆಯ್ತು, ನಮ್ಗೆ ಸರ್ಕಾರ ಕೊಟ್ಟಿದ್ದೆ ಬಂದಿದ್ದೀವಿ ಅಂತ ಹೇಳ್ಕೊಂಡ್ವಿ. ಹೀಗಾಗಿ ನಮಗೆ ಖಾತೆ ಮಾಡಿಕೊಟ್ಬಿಟ್ರೆ ನಾವು ಯಾರನ್ನಾದ್ರೂ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಹಿಡಿದು ಮನೆ ಕಟ್ಟಿಸ್ಕೊಂಡು ಒಂದು ಆಶ್ರಯ ಮಾಡ್ಕೊಳ್ಳೋಣ ಅಂತ ಹೋರಾಟ ಮಾಡ್ತಾ ಇದೀವಿ ಸರ್. ಆದ್ರೆ ನಮ್ಗೆ ಯಾರು ಇದು ತಾಲೂಕ್ ಪಂಚಾಯತ್ ಅವರು ಕೋಆಪರೇಟ್ ಮಾಡ್ತಾ ಇಲ್ಲ. ಸರ್, ನಿವೇಶನ ಹಕ್ಕುಪತ್ರ ಕೊಟ್ಟಿದ್ದಾರೆ ನಿಮಗೆ, ಆದ್ರೆ ಯಾಕೆ ಈ ಸಮಸ್ಯೆ ಆಗ್ತಾ ಇರೋದು? ಸರ್, ಅದು ಏನೋ ಗೊತ್ತಿಲ್ಲ ಸರ್, ಅವ್ರಿಗೆ ಗೊತ್ತಾಗಬೇಕು. ಅದು ಏನಕ್ಕಂತ ಇಷ್ಟು ಹಿಂದೆ ಉಳಿತಾರಂತ ಗೊತ್ತಿಲ್ಲ. ಅವಾಗ ಸ್ವಲ್ಪ ಜಾಗ ಹಂಗಿತ್ತು, ಈಗ ಸ್ವಲ್ಪ ಅಲ್ಲಿ ಇಂಪ್ರೂವ್ ಇದೆ ಜಾಗ. ಇವ್ರಿಗೆ ಯಾಕೆ ಇದು ಕೊಡ್ಬೇಕಾ ಏನಂತ ಅವ್ರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ. ಊರಲ್ಲಿ ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಅದರಿಂದ ಸ್ವಲ್ಪ ಹಿಂದೆ ಮುಂದೆ ಇದು ಆಗ್ತಾನೆ ಇದೆ ಸರ್. ಸರ್, ಈಗ ನಿಮಗೆ ಸೈಟ್ ವಿತರಣೆ ಏನೋ ಮಾಡಿದ್ರು, ಆದ್ರೆ ಅಲ್ಲಿ ಹೋದ್ರೆ ಏನು ತೊಂದರೆ ಆಗ್ತಾ ಇರೋದು ನಿಮಗೆ? ತೊಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಹೇಳಿದ್ದಾರೆ ಸರ್. ಹೋದ್ರೆ ಈಗ ತಾಲೂಕ್ ಪಂಚಾಯತ್ ಬರಬೇಕು, ಯಲಹಂಕ ತಾಲೂಕ್ ಪಂಚಾಯತ್ ಬರಬೇಕು, ಡಿಸಿ ಆಫೀಸ್ನ ಆರ್ಡರ್ ಬರಬೇಕು ಅಂತ ಹೇಳ್ತಾರೆ ಸರ್. ನೋಡಿ, ನಾವು ಓಡಾಡಕ್ಕಾಗಲ್ಲ, ಕೆಲಸ ಬೇರೆ ಇಲ್ಲ ನಮ್ಮ ಸರಿಯಾಗಿ, ಮಕ್ಕಳನ್ನ ಓದಿಸ್ಬೇಕು. ಕೆಲ್ಸಕ್ಕೆ ಅಬ್ಸೆಂಟ್ ಆಗ್ತಾ ಇದ್ರೆ ಕೆಲ್ಸಕ್ಕೆ ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತಾರೆ. ಹಿಂಗಾಗಿ ನಮ್ಗೊಂದು ಗುಡಿಸ್ಲಾರ ಹಾಕೊಂತೀವಿ, ಏನಾದ್ರು ಮಾಡ್ಕೊಂತೀವಿ, ದಯವಿಟ್ಟು ಮನವಿ ಮಾಡ್ಕೊಡ್ತೀವಿ ಅಂದ್ರೆ ಅವ್ರು ಯಾರು ಇದು ಮಾಡ್ತಿಲ್ಲ ಸರ್, ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್. ಸರ್, ಏನ್ ಸರ್, ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಿದ್ರಿ? ಸರ್, 15 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಕುಮಾರಸ್ವಾಮಿ ಸರ್ ಮುಖ್ಯಮಂತ್ರಿ ಆದಾಗ ಆದೇಶ ಆಗಿತ್ತು, 2020 ರಿಜಿಸ್ಟರ್ ಆಗಿತ್ತು. ಇದು ಅವಾಗಿಂದ ನಾವು ಖಾತೆ ಮಾಡೋಕೆ ಭಾರಿ ಪ್ರಯತ್ನ ಮಾಡ್ತಾ ಇದೀವಿ, ಅದಾಗ್ತಾ ಇಲ್ಲ. ನಾವಿಬ್ರು ಗಂಡ ಹೆಂಡತಿ ಸಂಪೂರ್ಣ ಅಂಧರಿದ್ದೀವಿ, ನಮಗಿಬ್ರು ಮಕ್ಕಳಿದ್ದಾರೆ.
ಇವರು ಬಾಡಿಗೆ ಕಟ್ಟಕ್ ಆಗ್ತಿಲ್ಲ, ನಮಗೆ ತುಂಬಾ ಸಮಸ್ಯೆ ಆಗ್ತಿದೆ. ಕೆಲಸಗಳು ಬೇರೆ ಈಗ ಕೊಡ್ತಾ ಇಲ್ಲ ನಮಗೆ. ಈ ಗ್ರಾಮ ಪಂಚಾಯತಿ ಮೆಂಬರ್ ತೊಂದರೆ ಮಾಡ್ತಿರೋದ ಅಥವಾ ಅಲ್ಲಿ ಪಿಡಿಒಗಳು ನೀನ್ ಗಮನಕ್ಕೆ ಏನಾದ್ರು ತಂದಿದ್ದೀರಾ ನೀವು? ಇಲ್ಲ, ಪಿಡಿಒ ಗಮನಕ್ಕೆಲ್ಲ ತಂದಿದ್ದೀವಿ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಮಶಾನ ಆಗ್ಬಿಟ್ಟಿದೆ, ಮಶಾನ ಅದೆಯಾ, ಅದಾಗಿದೆ, ಇದಾಗಿದೆ, ಅಲ್ಲಿ ಪ್ರಾಬ್ಲಮ್ ಇಲ್ಲಿ ಪ್ರಾಬ್ಲಮ್ ಅಂತ ಹೇಳ್ಕೊಂಡು ಜಾಗಗಳು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಹಿಂಗೆಲ್ಲ ಮಾಡಿ ಸರ್ವೆ ಕೂಡ ಮಾಡಿ ಮತ್ತೊಂದ್ಸತಿ ಸರ್ವೆ ಮಾಡಿ ಅಂತ ಅವ್ರು ಕೊಟ್ಟಿದ್ರು ಕೂಡ ಸರ್ವೆ ಮಾಡಿಲ್ಲ ಅವರು, ಮತ್ತೆ ಖಾತೆ ಮಾಡ್ಕೊಡ್ತಾ ಇಲ್ಲ. ಸುಮಾರು ನಮ್ಗೆ 3 ವರ್ಷ ಆಯ್ತು ಹಕ್ಕುಪತ್ರ ಕೊಡ್ತಾ ಇದ್ದಾರೆ. 3 ವರ್ಷದಿಂದ ಓಡಾಡ್ತಾ ಇರ್ತೀವಿ. ಅದು ನಮ್ಗೆ ಏನು ಅಂದ್ರೆ ನಮ್ ಕಷ್ಟ ಅಂದ್ರೆ ಅವ್ರು ಅರ್ಥ ಮಾಡ್ಕೋಬೇಕು. ಓಡಾಡ್ತೀವಿ, ಆದ್ರೆ ನಮ್ಗೆ ತಾಲೂಕ್ ಪಂಚಾಯತ್ ಆಗ್ಲಿ ಗ್ರಾಮ ಪಂಚಾಯತ್ ಆಗ್ಲಿ ನಮ್ಗೆ ಖಾತೆ ಮಾಡಿಸ್ಕೊಡಕ್ಕೆ ಅನುಕೂಲ ಮಾಡ್ಕೊಡ್ಬೇಕಂತ ನಾವು ಕೇಳ್ಕೊಂತೀವಿ ಸರ್. ಇದು ಪರಿಸ್ಥಿತಿ ಹೇಗಂದ್ರೆ ಕುಮಾರಸ್ವಾಮಿ ಅವರು ಘೋಷಣೆ ಮಾಡ್ತಾರೆ, ಬೊಮ್ಮಾಯಿ ಅವರು ಹಕ್ಕುಪತ್ರ ವಿತರಣೆ ಮಾಡ್ತಾರೆ, ಈಗ ಸಿಎಂ ಸಿದ್ದರಾಮಯ್ಯ ಇದ್ದಾರೆ, ಡಿಸಿಎಂ DK ಶಿವಕುಮಾರ್ ಇದ್ದಾರೆ. ಖಂಡಿತವಾಗಿ ಕೂಡ ಇದೇನಾದ್ರೂ ತಮ್ಮ ಗಮನಕ್ಕೆ ಬರೋದಿಲ್ಲ. ದಯಮಾಡಿ ಇದನ್ನ ಗಮನಕ್ಕೆ ತೆಗೆದುಕೊಳ್ಳಿ. ಹೀಗೆ ಟೇಬಲ್ ಟು ಟೇಬಲ್ ನಿಮ್ಮ ಆಫೀಸ್ ಟು ಆಫೀಸ್ ಅಲಿಸುವಂತ ಕೆಲಸ ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರ ಮಾಡಬೇಕಾ? ರಾಜ್ಯ ಸರ್ಕಾರ ಉತ್ತರ ನೀಡಲಿ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಈ ಹೋರಾಟ ಕಳೆದ 7 ವರ್ಷಗಳಿಂದ ನಡೀತಾ ಇದೆ. ಕಳೆದ 7 ವರ್ಷದಿಂದ ನಿವೇಶನದ ಸ್ವತ್ತಿಗಾಗಿ ಹೋರಾಡ್ತಾ ಇದ್ದಾರೆ ಅಂದರು ಪಾಪ. ನ್ಯೂಸ್ 18ನಲ್ಲಿ ತವರಣ ಕಥೆ ಮೀರಿಸುವಂತ ಕಣ್ಣೀರ ಕಥೆ ಇದು. ಕಚೇರಿಯಿಂದ ಕಚೇರಿಗೆ ಅಲಿದು ಸುಸ್ತಾಗ್ಬಿಟ್ಟಿದ್ದಾರೆ ಪಾಪ. 27 ಜನ, 27 ಸೈಟ್ಗಳು ಮಂಜೂರಾಗಿರುತ್ತೆ. 2022ರಲ್ಲಿ ಆಶ್ರಯ ಯೋಜನೆ ಅಡಿಯಲ್ಲಿ ಸೈಟ್ ಮಂಜೂರಾಗಿರುತ್ತೆ. ಯಲಹಂಕದ ಬ್ಯಾಲಕೆರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ನಿವೇಶನಗಳನ್ನು ಮಂಜೂರು ಮಾಡಲಾಗಿರುತ್ತೆ. 2022 ನಿವೇಶನ ಮಂಜೂರು ಬಳಿಕ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ. ಅದು ಬೊಮ್ಮಾಯಿ ಅವರ ಕಾಲದಲ್ಲಿ ನೋಂದಣಿ ಕೂಡ ಆಗಿದೆ. ಇಷ್ಟೆಲ್ಲ ಆದರೂ ಕೂಡ ಸೈಟ್ನಲ್ಲಿ ಮನೆ ಕಟ್ಟಿಕೊಳ್ಳುವಂತಹ ಭಾಗ್ಯ ಸಾಧ್ಯವಾಗ್ತಾ ಇದೆ. ಬ್ಯಾಲಕೆರೆ ಪಂಚಾಯಿತಿ PDO ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರೇ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಇವರು ಆರೋಪ ಮಾಡ್ತಾ ಇರೋದು. ಖಾತೆ ಮಾಡಿಕೊಡುವಂತೆ ಬೆಂಗಳೂರು ಜಿಲ್ಲಾಧಿಕಾರಿ ಸೂಚನೆ ಕೂಡ ಕೊಟ್ಟಿದ್ದಾರೆ ಈಗಾಗಲೇ. ಇಷ್ಟೆಲ್ಲ ಆದರೂ ಕೂಡ ಅವರವರ ಸೈಟ್ ನಿಗದಿ ಆದ್ಮೇಲೂ ಕೂಡ, ಹಕ್ಕುಪತ್ರ ವಿತರಣೆ ಆದ್ಮೇಲೂ ಕೂಡ, ನೋಂದಣಿ ಆದ ಮೇಲೂ ಕೂಡ ಅವರಿಗೆ ಮನೆ ಕಟ್ಟುವಂತಹ ಭಾಗ್ಯ ಆಗ್ತಾ ಇಲ್ಲ. ಯಾವ ಕಾರಣಕ್ಕಾಗಿ? ರಾಜಕೀಯ ಕಾರಣನ? ಒಂದಿಷ್ಟು ಜನ ಒತ್ತಡ ಹಾಕ್ತಾ ಇದ್ದಾರೆ, ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಅಂಧರ ಹೆಸರಿಗೆ ಖಾತೆ ಮಾಡಿಕೊಡಲು ಸೂಚನೆ ಕೊಟ್ಟರೂ ಕೂಡ DC ಅವರು PDO ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಕಳೆದ 7 ವರ್ಷಗಳಿಂದ ಹಂಚಿಕೆಯಾಗಿರುವಂತಹ ನಿವೇಶನಕ್ಕೆ ಖಾತೆಗಳು, ಹಕ್ಕುಪತ್ರಗಳೆಲ್ಲವೂ ಕೂಡ ಸಿಕ್ಕಿದೆ ಇವರಿಗೆ. ಆದರೆ ನಿವೇಶನಕ್ಕೆ ಖಾತೆ ಮಾಡಿಸಿಕೊಳ್ಳೋದಕ್ಕೆ ಅಂಧರು ಪರದಾಡ್ತಾ ಇದ್ದಾರೆ. PDO ಹಾಗೂ ಯಲಹಂಕ EO ಬೆಂಗಳೂರು DC ಅವರನ್ನ ಭೇಟಿ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಸೈಟ್ ಸಿಕ್ಕಿದ್ರೂ ಕೂಡ ಮನೆ ಕಟ್ಟಿಕೊಳ್ಳುವಂಥ ಭಾಗ್ಯ ಮಾತ್ರ ಈ ಅಂಧರ ಬಾಳಲಿಲ್ಲ. 27 ಜನ, 27 ಮನೆಗಳು, ನಿವೇಶನಗಳು ಮಂಜೂರಾಗಿರೋದು. ದೇವರ ವರ ಕೊಟ್ಟರು ಪೂಜಾರಿ ವರ ಕೊಡದಂತಹ ಪರಿಸ್ಥಿತಿ ಇದೆ. ಎಲ್ಲರೂ ಕೂಡ ಈಗ ಕಚೇರಿಗೆ ಅಲೆದು ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಮಾತ್ರ ಉಳಿದಿರುವಂಥದ್ದು. ಸರ್ಕಾರದಿಂದ ಪ್ರತಿಯೊಂದು ಯೋಜನೆಗಳು ಕೊನೆ ವ್ಯಕ್ತಿಗೂ ಕೂಡ ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಉದ್ಘಾರವಾದಂತಹ ಭಾಷಣಗಳನ್ನು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾಡೋದಷ್ಟೇ. ಆದರೆ ಈ ರೀತಿಯಾಗಿ ಕೈಲಿ ಆಗದಂಥವರ ಪರಿಸ್ಥಿತಿಯನ್ನು ನೋಡಿ ಮೇಲೆ ಆದರೂ ಕೂಡ ಅವರಿಗೆ ದಕ್ಕಬೇಕಾದಂತಹ ಹಕ್ಕು ವ್ಯವಸ್ಥೆಗಳು ಅದ್ಯಾವುದೂ ಕೂಡ ಸಿಗ್ತಾ ಇಲ್ಲ. 27 ಅಂಧರ ಬಾಳಲ್ಲಿ ಸರ್ಕಾರ ಬೆಳಕನ್ನ ಚೆಲ್ಲುವಂಥ ಕೆಲಸ ಮಾಡಬೇಕಾಗಿತ್ತು. ಅಧಿಕಾರಿಗಳು ಕೂಡ ಇದಕ್ಕೆ ಸಮಂಜಸವಾದಂತಹ ಕೆಲಸವನ್ನ ಮಾಡಬೇಕಾಗಿತ್ತು. ಆದರೆ ಅವರೇ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನುವಂಥ ಆರೋಪ ಏನಿದೆ, ನಿಜಕ್ಕೂ ಕೂಡ ಇದು ವಿಪರ್ಯಾಸ. ಈ ಸ್ವತ್ತನ್ನು ಪಡೆಯೋದಕ್ಕೆ 27 ಜನ ಅಂಧರ ಬಾಳಲ್ಲಿ ಇನ್ನು ಕಾರ್ಮೋಡ ಅವರ ಅಲಿದಾಟ, ಅಲಿದು ಚಪ್ಪಲಿಗಳು ಸವದು ಹೋಗಿದೆ ಹೊರತು ಅವರ ಹಣೆ ಬರಹ ಮಾತ್ರ ಬದಲಾಗಿಲ್ಲ ಅನ್ನುವಂಥದ್ದು ಕಣ್ಣೀರ ಕಥೆ ಇದು. 3 ಜನ CMಗಳು ಬದಲಾಗಿದ್ದಾರೆ. HD ಕುಮಾರಸ್ವಾಮಿ ಅವರಿದ್ದಾಗ ಮಂಜೂರಾಗಿರುವಂಥದ್ದು. ಅದಾದ್ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಬಂದರು CM ಸ್ಥಾನದಲ್ಲಿ. ಅವರು ಕೂಡ ಅಲ್ಲಿ ಒಂದಿಷ್ಟು ಕೆಲಸಗಳಾಗಿದೆ. ಆದರೆ ಈಗ CM ಸಿದ್ದರಾಮಯ್ಯನವರ ಅಧಿಕಾರಾವಧಿ, ಈಗಲೂ ಕೂಡ ಅವರಿಗೆ ಮನೆ ಕಟ್ಟಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಮಂಜುನಾಥ್ ಈ ಸೈಟ್ ಪಡೆದಂತವರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಎಷ್ಟು ದಿನದ ಹೋರಾಟ ಇದು? ನಿಜಕ್ಕೂ ಕೂಡ ಒಂದು ರೀತಿ ಅಯೋಮಯ ಸ್ಥಿತಿ ಅಂತ ಅನ್ಸುತ್ತೆ ಈ ಕತೆ ಕೇಳ್ತಾ ಇದ್ರೆ. ಯಾಕೆ, ಯಾರು ಅಡ್ಡಿಪಡಿಸ್ತಾ ಇರುವಂತದ್ದು, ಏನ್ ತಮ್ಮ ಆರೋಪ? ಸರ್, ಇದು ಜಿಲ್ಲಾಧಿಕಾರಿಗಳು ಸರ್ ಮತ್ತು ತಾಲೂಕು ಪಂಚಾಯತ್ ಯಲಹಂಕ ಕಡೆ ನಮಗೆ ಈ ಒಂದು ಮಂಜೂರಾತ್ ಆಗಿದೆ ಸರ್. 22 ಗುಂಟೆ ಜಮೀನು ಸರ್. ಓಕೆ. ಈ 22 ಗುಂಟೆಯಲ್ಲಿ
ತಾಲೂಕ್ ಪಂಚಾಯತ್ ಅವರು ಬಂದು ಎಲ್ಲ 22 ಜನಕ್ಕೆ ಈಗಾಗಲೇ ಸೈಟ್ ನಂಬರ್ ಹಾಕಿದ್ದಾರೆ ಸರ್. ಇನ್ನು ಉಳಿದಂತ 4 ಜನಕ್ಕೆ ನಂಬರ್ ಹಾಕಕ್ಕೆ ಜಾಗ ಇನ್ನ 10 ಗುಂಟೆ ನಮ್ ಜಾಗ ಇದೆ ಸರ್. ಬಟ್ ಅಲ್ಲಿನ ಸ್ಥಳೀಯರಾದ ಒಬ್ಬರು ಪಂಚಾಯತ್ ಅಧ್ಯಕ್ಷರು ಸಾರಿ ಪಂಚಾಯತ್ ಸದಸ್ಯರು ಜಗದೀಶ್ ಅನ್ನವರು ವಿನಾಕಾರಣ ಅಡ್ಡ ಮಾಡಿ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಅಡ್ಡ ಮಾಡಿ ನಮ್ ಜಾಗ ನಮ್ಗೆ ಕೊಡ್ಸಕ್ಕೆ ಅಡ್ಡ ಮಾಡ್ತಾ ಇದಾರೆ ಸರ್. ಈಗಾಗಲೇ ನಮ್ಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ, ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಸುಮಾರು ಸಾರಿ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಬಂದು ವಾಪಸ್ ಹೋಗ್ತಾ ಇದಾರೆ ಸರ್. ಅದಕ್ಕೆ ತಾವು ಈ ಮುಂದೆ ಬಂದು ನಮ್ಗೆ ಸಹಾಯ ಮಾಡ್ಬೇಕು ಅಂತ ಕೇಳ್ಕೊಳ್ತೀವಿ. ಎಸ್ ಸರ್ ಪ್ಲೀಸ್. ಈ ಜಗದೀಶ್ ಅನ್ನುವಂಥವ್ರು ಯಾಕೆ ಸರ್ ಅಡ್ಡಿ ಪಡಿಸ್ತಾ ಇರೋದು? ಏನ್ ರೀಸನ್ ನಿಮ್ಗೆ ಗೊತ್ತಿದೆಯಾ ಸರ್? ಅದವರು ಅಲ್ಲಿ ಪಕ್ಕದಲ್ಲಿ ಒಂದು ಸ್ಮಶಾನ ಇದೆ ಸರ್, ನಮ್ಗೆ ಗೊತ್ತಿರ್ತಕ್ಕಂಥ ಜಾಗದಲ್ಲಿ ಪಕ್ಕದಲ್ಲಿ ಸ್ಮಶಾನ ಇದೆ ಸರ್. ಓಕೆ, ಅದಕ್ಕೆ ಬೇಕು ಆ ಜಾಗ ಅಂತ ಹೇಳಿ ಒತ್ತಡ ಮಾಡ್ತಾರೆ. ಈ ಆ ಸ್ಮಶಾನದ ಪಕ್ಕದಲ್ಲೇ ತಮಗೆ ಜಾಗ ಕೊಟ್ಟಿರೋದಾ? ನಮಗೂ ಮಂಜೂರಾಗಿದೆ ಸರ್. 22 ಗುಂಟೆ. 22 ಗುಂಟೆಯಲ್ಲಿ ಈಗ ಅದು 12 ಗುಂಟೆಯಲ್ಲಿ 22 ಜನಕ್ಕೆ ನಾವು ಸೈಟ್ ಮಾಡ್ಕೊಟ್ಟಿದ್ದಾರೆ ತಾಲೂಕ್ ಪಂಚಾಯತ್ ಅವರು. ಇನ್ನು 4 ಜನಕ್ಕೆ ಅಲ್ಲಿ ಮಾಡ್ಕೊಡ್ಬೇಕು ಸರ್. ಪಾಪ ಅವ್ರು ಬಂದು ವಾಪಸ್ ಹೋಗ್ತಾರೆ ಸರ್. ಇವ್ರು ವಿನಾಕಾರಣ ಅಡ್ಡ ಮಾಡ್ತಾರೆ. ಅದು ಇಲ್ಲದ ಸಬೂಬ್ ವಾಪಸ್. ಓಕೆ ಮಂಜುನಾಥ್ ಅವರೇ, ಹಾಗೆ ಇರಿ, ಮಾತನಾಡಿಸ್ತೇನೆ ನಿಮ್ಮನ್ನ. PDO ಪದ್ಮನಾಭ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ 2022ರಲ್ಲಿ 27 ಮನೆಗಳು ಮಂಜೂರಾಗಿರೋದು ಒಂದಿಷ್ಟು ಜನರಿಗೆ, 27 ಅಂಧರಿಗೆ. ಈ ವಿಚಾರ ತಮ್ಮ ಗಮನಕ್ಕೆ ಇರುತ್ತೆ ಸರ್. ಇಲ್ಲಿವರೆಗೂ ಏನೂ ಆಗಿಲ್ಲ ಸರ್. ಅದು 4 ಜನಕ್ಕೆ ಅಲ್ಲಿ ನಿವೇಶನಗಳು ಒತ್ತುವರಿ ಆಗಿದ್ದಾವೆ. ಓಕೆ ಸರ್, ಸ್ಮಶಾನ ಪಕ್ಕದಲ್ಲಿ ಅವರಿಗೆ ಸೈಟ್ ಅಲಾಟ್ ಮಾಡಿದ್ದಾರೆ. ಓಕೆ, ನಾನು ಬಂದು ಈ ಗ್ರಾಮ ಪಂಚಾಯತಿಗೆ ಒಂದು 2.5-3 ತಿಂಗಳಾಯ್ತು. ನಾನ್ ಬಂದ್ಮೇಲೆ ಅದನ್ನ ಆ ಸೈಟ್ಗಳು ಒತ್ತುವರಿ ಬಗ್ಗೆ ನಾನು ADLR ಅವ್ರಿಗೆ ಪತ್ರ ಬರೆದಿದ್ದೀನಿ. ಪತ್ರ ಬರೆದು ಅವರು ಬಂದ್ರು ಸರ್, ಅವರು ಸ್ಪಾಟಿಗೆ ಬಂದ್ರು. ಓಕೆ, ಬಟ್ ಅಲ್ಲಿ ಅಲ್ಲಿ ಕೆಲವು ಪಂಚಾಯತಿ ಸದಸ್ಯರು ಮತ್ತೆ ಗ್ರಾಮಸ್ಥರು ಇಲ್ಲಿ ಸ್ಮಶಾನ ಪಕ್ಕದಲ್ಲಿ ನಾವು ಕೊಡಲ್ಲ ನಿವೇಶನ ಅಂತ ಗಲಾಟೆ ಮಾಡಿದ್ರು ಅವರು. ಆಮೇಲೆ ಶಾಸಕರು ಗಮನಕ್ಕೆ ಹೋಯ್ತು. ಓಕೆ, ಶಾಸಕರು ಅವರು ಬೇರೆ ಕಡೆ ಅವ್ರಿಗೆ ಬದಲಿ ನಿವೇಶನ ಕೊಡೋಣ ಅಂತ 4 ಜನಕ್ಕೆ ಅವರು ಇದ್ ಮಾಡಿದ್ದಾರೆ ಸರ್. ಈಗ 4 ಜನಕ್ಕೆ ಬೇರೆ ಕಡೆ ನಾವು ಜಾಗ ಹುಡುಕ್ತಾ ಇದೀವಿ, ಬದಲಿ ನಿವೇಶನ ಕೊಡಬೇಕು ಸರ್. ಇವರೆಲ್ಲ ಸೇರಿ DC ಅವ್ರ ಕಡೆ ಹೋಗಿದ್ರು ಸರ್. DC ಅವರು ಕೂಡ ಸೂಚನೆ ಕೊಟ್ರಂತೆ ತಮಗೆ. ಏನ್ ಸೂಚನೆ ಬಂದಿತ್ತು, ಯಾವಾಗ ಬಂದಿದ್ದು? ನಮ್ಗೆ ಅಂದ್ರೆ ನಮ್ಮ ಇವರು ಕೊಟ್ಟಿದ್ರು. ಓಕೆ, ಅವ್ರಿಗೆಲ್ಲಾದ್ರೂ 4 ಜನಕ್ಕೆ ಒಂದು ಬದಲಿ ನಿವೇಶನ ಕೊಡೋಣ ಅಂತ ಒಂದು ಇದು ಹೇಳಿದ್ದಾರೆ ಸರ್. ಆ ಬದಲಿ ನಿವೇಶನನ ಅವರು ಏನ್ ಇವಾಗ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ, ಆ ನಿವೇಶನನೇ ಇವ್ರು ಒಪ್ತಾ ಇಲ್ಲ ಸರ್. ಓಕೆ ಸರ್. ಈಗ ಈ ಸೈಟ್ ಪಡೆದಂತವ್ರು ಒಬ್ರು ಇದ್ದಾರೆ, ಸಂತ್ರಸ್ತರು, ಮಂಜುನಾಥ್ ಅಂತ. ಅವರೇ ಮಾತನಾಡ್ತಾರೆ ನಿಮ್ ಜೊತೆ. ಮಂಜುನಾಥ್ ಅವರೇ, PDO ಅವರಿದ್ದಾರೆ, ಮಾತನಾಡಿ. ಸರ್ ನಮಸ್ಕಾರ ಸರ್. ನಮಸ್ತೆ ಮಂಜುನಾಥ್ ಅವ್ರೆ. ನೀವು ಬಂದಿದ್ರಲ್ಲ ಸರ್ 2-3 ಸತಿ ನಮ್ಮ ಆಫೀಸಿಗೆ ಬಂದಿದ್ರಿ. ಸರ್ ಎಲ್ಲ ಮನವಿಗಳಿಗೆ ತುಂಬಾ ಉತ್ತಮರು ಸರ್. ಇಲ್ಲ ಸರ್, ನಾನು ಹೇಳ್ತೀನಿ ಸರ್ ತಮ್ಮ ಅಭಿಪ್ರಾಯನ. ನೀವು ಉತ್ತಮರು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಸರ್. ಅಲ್ಲಿ ನಮಗೆ CO ಸಾರು ಮತ್ತು ನಮ್ಮ ಸಾಗರ್ ಸಾರು, ನಮ್ಮ ತಾಲೂಕ್ ಪಂಚಾಯತ್ ಅವರು ಬಂದು ಜಾಗ ತೋರಿಸಿರ್ತಕ್ಕಂಥ 4 ಜನ ಜಾಗದಲ್ಲಿ ನಮ್ಗೆ ಕೊಡಿ ಅಂತ ನಮ್ಮ ತಾಲೂಕು ಅಧಿಕಾರಿಗಳು ಹೇಳಿದ್ರು ವಿನಾಕಾರಣ ಒಬ್ಬರು ಅಡ್ಡ ಮಾಡಿ ನಮ್ಗೆ ಆ ಜಾಗ ಕೊಡಕ್ಕೆ ಅಡ್ಡ ಮಾಡ್ತಾರೆ ಸರ್. ಅದು ನಮ್ ಜಾಗ ಸರ್. 22 ಗುಂಟೆ ನಮ್ಗೆ ಮಂಜೂರಾಗಿರೋ ಜಾಗ ಸರ್ ಅದು, ಸರಿನಾ? ಆ ಜಾಗದಲ್ಲಿ ಈಗ ನಮ್ಗೆ ಕೊಡ್ತೀನಿ, ಯಾರು ಕೊಡ್ತೀರಾ ಸರ್? ನಮ್ ಜಾಗ ನಮ್ಗೆ ಕೊಡ್ತೀರಾ? ತಾವ್ ಹೇಳಿ ಸ್ವಾಮಿ. ಅಲ್ಲ, ನಿಮ್ಗೆ ಕೊಡ್ಬೇಕು, ಅದನ್ನ ನಾನು ಒಪ್ತೀನಿ. ಇಲ್ಲ ಅಂತ ನಾನು ಎರಡನೇ ಪ್ರಶ್ನೆ ಸರ್, ನಮಗೆ ರಿಜಿಸ್ಟರ್ ಆಗಿದೆ ಮತ್ತೆ ಹಕ್ಕುಪತ್ರ ಕೊಟ್ಟಿದ್ದಾರೆ, ಬೇರೆ ನಿವೇಶನ ಕೊಟ್ರೆ ಇವೆಲ್ಲ ಏನ್ ಮಾಡುತ್ತೆ ಸರ್? ನಾವೇನ್ ಮಾಡೋದು ಸರ್ ಅವನ್ನೆಲ್ಲ? ಹೌದೌದು, ಅವೆಲ್ಲ ಕಷ್ಟ ಆಗುತ್ತೆ ಸರ್. ದಯವಿಟ್ಟು ನಮ್ ಜಾಗದಲ್ಲೇ ನಮ್ಗೆ ಕೊಡಿ ಸರ್ ದಯವಿಟ್ಟು. ನಂದೇನಿಲ್ಲ, ನಾನು ಕೊಡೋದಿಕ್ಕೆ ನಂದೇನು ಅಭ್ಯಂತರ ಇಲ್ಲ ಸರ್. ತಾವು ಖಚಿತವಾಗ್ಲೂ ನಮ್ಗೆ ಸಹಾಯ ಮಾಡ್ತಾ ಇದ್ರೆ ನಮ್ಗೆ ಗೊತ್ತು ಸರ್. ಆದ್ರೆ ತಾವು ಮುಂದೆ ನಿಂತು ಸ್ವಲ್ಪ ದಯವಿಟ್ಟು ನಮ್ಗೆ ಅದನ್ನ ಬಿಡಿಸ್ಕೊಡಿ ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಡ್ತೀವಿ ಸರ್. ಖಂಡಿತ, ನಾನು ಈಗಾಗಲೇ ಶಾಸಕರ ಗಮನಕ್ಕೆ ತಂದಿದ್ದೀನಿ. ಆಮೇಲೆ ಈಗ ಏನ್ 22 ಜನದಿದೆ, 22 ಜನದ್ದು 2023 ಪೆಂಡಿಂಗ್ ಇಟ್ಟಿದ್ರು ಆ ಅರ್ಜಿಗಳನ್ನ. ಅರ್ಜಿಗಳನ್ನ ತೆಗೆಸಿ ಹುಡುಕ್ಸಿ ಅವ್ರಿಗೆಲ್ಲರಿಗೂ ಖಾತೆ ಮಾಡಿಕೊಡೋದಕ್ಕೆ ತಮ್ಮ ಒಟ್ಟಿಗೆ ನಿಮ್ಮ ಲೀಡರ್ ಇದಾರಲ್ಲ ಅವ್ರ ಜೊತೆಗೆ ಮಾತಾಡಿದ್ದೀನಿ. ಅವು ಅಡಿಷನಲ್ ಆಗಿ ಕೆಲವೊಂದು ದಾಖಲಾತಿಗಳು ಬೇಕಾಗಿದೆ ಸರ್. ಈಗ ಎನ್ಕಮ್ರೆನ್ಸು ಮತ್ತೆ ಆ ಸೈಟ್ ಫೋಟೋಗಳು ಬೇಕಾಗಿದೆ. ಅವ್ನ ಅಪ್ಡೇಟ್ ಮಾಡಿ ಆ 22 ಜನಕ್ಕೂ ಒಂದು 8-10 ದಿನದಲ್ಲಿ ಖಾತೆಗಳು ಕೊಡೋ ವ್ಯವಸ್ಥೆ ನಾನು ಮಾಡ್ತೀನಿ ಸರ್. ಈಗ 23 ಜನಕ್ಕೆ ನೀವು ಅಲ್ಲಿ ಸರ್. ಹಲೋ ಸರ್, 22 ಜನಕ್ಕೆ ನೀವು ಅಲ್ಲಿ 22 ಗುಂಟೆಯಲ್ಲಿ ಮಂಜೂರು ಮಾಡ್ತಾರೆ, ಬರೀ 12 ಗುಂಟೆಯಲ್ಲೇ ಮಾಡ್ತಾ ಇದ್ರಲ್ಲ ಸರ್? ಸರ್ ಅವ್ರು ಏನು ಇವಾಗ ಆಲ್ರೆಡಿ ಲೇಔಟ್ ಫಾರ್ಮೇಶನ್ ಮಾಡಿದ್ದಾರೆ.
ಲೇಔಟ್ ಆ ಸೈಟ್ಗಳು ಫಾರ್ಮೇಶನ್ ನಿವೇಶನ ಕೆಲವರಿಗೆ ಕಾಲ್ ಕುಂಟೆ ಇದೆ. ಓಕೆ ಓಕೆ ಮಂಜುನಾಥ್ ಅವರೇ, ನೋಡೋಣ ಏನಾಗುತ್ತೆ ಅಂತ. ಪದ್ಮನಾಭ ಸರ್ ಅವರಿಗೆ, ಈಗ 4 ಜನರಿಗೆ ಒತ್ತುವರಿ ಆಗಿದೆ, ಅವ್ರಿಗೆ ಬದಲು ನಿವೇಶನಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ತುರ್ತಾಗಿ ಕ್ರಮ. ಓಕೆ ಓಕೆ ಸರ್. ಸರ್, ಈಗ 23 ಜನರ ಕಥೆ ಏನು, ಅವರಿಗೆ ಅಲ್ಲೇ ಕೊಡ್ತೀರಾ? ಅಲ್ಲಿ ಅವ್ರಿಗೆ ಆಲ್ರೆಡಿ ಸೈಟ್ ಫಾರ್ಮೇಶನ್ ಆಗಿದೆ. ಅಂದ್ರೆ ಅದಕ್ಕೇನು ಮೂಲಭೂತ ಸೌಕರ್ಯಗಳಿಲ್ಲ, ಆದ್ರೂ ಸೈಟ್ ನಂಬರ್ ಹಾಕಿದ್ದಾರೆ. ಅದನ್ನ ನಾನು ಈ ಖಾತಾ ಮಾಡ್ಕೊಡೋದಕ್ಕೆ ನಾನು ಇಮಿಡಿಯೇಟ್ ಆಗಿ ಕ್ರಮ ವಹಿಸ್ತೀನಿ. ಯಾಕೆ ಸರ್ ಅವ್ರಿಗೆ ಖಾತೆ ಆಗಿಲ್ವಾ ಇನ್ನು? ಸರ್, ಅವರು 2023 ಏನು ಇವರು ಅರ್ಜಿಗಳು ಕೊಟ್ಟಿದ್ದಾರೆ, ಓಕೆ, ಈ ಚೆಕ್ ಬಂದುಗಳು ಬದಲಾವಣೆ ಆಗ್ತದೆ ಅನ್ನೋ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದೆ, ಯಾಕೆ ಅದನ್ನ ಪೆಂಡಿಂಗ್ ಇಟ್ಕೊಂಡಿದ್ರಿ 2023 2 ವರ್ಷ ಪೆಂಡಿಂಗ್ ಆಯ್ತಲ್ಲ ಅಂತ. ಅವ್ರೇನಂದ್ರೆ ಈ ಚೆಕ್ ಬಂದುಗಳು ಅದ್ಲು ಬದಲು ಆಗ್ತದೆ, ಸೈಟ್ ನಂಬರ್ ಅದ್ಲು ಬದಲು ಆಗ್ತದೆ ಅನ್ನೋ ಒಟ್ಟಿಗೆ ಎಲ್ಲಾರ್ಗು ಒಟ್ಟಿಗೆ ಮಾಡೋಣ ಅನ್ನೋ ದೃಷ್ಟಿಯಿಂದ ನಾವು ಪೆಂಡಿಂಗ್ ಇಟ್ಕೊಂಡಿದ್ವಿ ಅಂತ ಉತ್ತರ ಹೇಳ್ತಾರೆ. ನೋಡಿ ಸರ್, ತಾವು ಒಂದು ಆಡಳಿತಾತ್ಮಕ ಸ್ಥಾನದಲ್ಲಿದ್ದೀರಿ, ಅಧಿಕಾರಿಯಾಗಿದ್ದೀರಿ. ಪಾಪ ಸಾಮಾನ್ಯ ಜನರಾದ್ರೂ ಓಕೆ, ಕಣ್ಕಾಣಲ್ಲ 27 ಜನ, 7 ವರ್ಷ ಆಯ್ತು. ತಾವು ಮುತುವರ್ಜಿ ವಹಿಸಿದ್ರೆ ಏನ್ ದೊಡ್ಡ ಕೆಲಸ ಅಲ್ಲ ಇದು. ಖಂಡಿತ ನಾನು ಕೇಳಿ, ಅವ್ರ ಮಂಜುನಾಥ್ ಅವ್ರನ್ನ ಕೇಳಿ, ನಮ್ಮ ಆಫೀಸಿಗೆ ಬಂದಾಗ ನಾನೇ ಮುತುವರ್ಜಿ ವಹಿಸಿ ಅವ್ರ ಎಲ್ಲರಿಗೆ ಮಾತಾಡಿ, ಶಾಸಕರ ಜೊತೆಲಿ ಮಾತಾಡಿ, ಇಮಿಡಿಯೇಟ್ ಆಗಿ ಅವ್ರಿಗೆ ಏನ್ ನ್ಯಾಯ ಸಿಗ್ಬೇಕೋ ಅದ್ರ ಬಗ್ಗೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ ಸರ್. ಓಕೆ ಸರ್, ಓಕೆ, ಆದಷ್ಟು ಬೇಗ ಈ ಸಮಸ್ಯೆನ ಇತ್ಯರ್ಥಪಡಿಸಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಮಂಜುನಾಥ್ ಅವರೇ, ಥ್ಯಾಂಕ್ ಯು.